ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಸ್ ಕಿಚನ್ನ ಅಡುಗೆ ಪ್ರೇಯರ್ಗೆ ಸ್ವಾಗತ. ಈ ದಿನ ಕುಟ್ಟ ಅವಲಕ್ಕಿ ಅಥವಾ ಗೊಜ್ಜ ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಅವಲಕ್ಕಿಯನ್ನು ಸರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ಅದನ್ನು ತೊಳೆದು 10 ನಿಮಿಷ ಅದನ್ನು ನೆನೆ ಹಾಕಿ ಸ್ವಲ್ಪ ನೀರಿನಲ್ಲಿ ಬಿಡಿ. ಆನಂತರ ಅದು ನಿಮಗೆ ನೀರು ಇಂಕೊಂಡ್ಮೇಲೆ ಉದುರಾಗಿ ರೆಡಿಯಾಗಿರುತ್ತೆ. ಸೊ ಯಾವ ರೀತಿ ಅಂದರೆ ನೋಡಿ, ಹೀಗಿರಬೇಕು. ಸಾಮಾನ್ಯ ತುಂಬ ನೈಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಮೀಡಿಯಮ್ ಇದನ್ನು ಮಾಡ್ಕೊಂಡಿದ್ದೀನಿ. ನಂತರ ಈಗ ಒಗ್ಗರಣೆ ಹಾಕೋದಕ್ಕೆ ಏನೇನು ಐಟಮ್ಗಳು ಬೇಕು, ಹಾಗೆ ಹುಳಿ ಅವಲಕ್ಕಿ ಅಥವಾ ಕುಟ್ಟ ಅವಲಕ್ಕಿನ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ಮೊದಲಿಗೆ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಆನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು, ಕಡಲೆಕಾಯಿ ಬೀಜ, ಒಣಮೆಣಸಿಕಾಯಿ, ಕೊಬ್ಬರಿ, ಕಡೆಗೆ ಕರಿಬೇವು, ಇವುಗಳನ್ನು ಗರಿಗರಿಯಾಗಿ ಕೆಂಪಿಗೆ ಹುರ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಗೊಜ್ಜು ಅವಲಕ್ಕಿನ ನಾವು ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ನೋಡಿರ್ತೀವಿ. ಇದು ಅದ್ಭುತವಾದ ಒಂದು ರುಚಿಯನ್ನು ಕೂಡ ಕೊಡುತ್ತೆ, ಹಾಗೆ ಹೆಲ್ತ್ ಕೂಡ ಒಳ್ಳೆಯದು. ಅವಲಕ್ಕಿನ ಸಾಮಾನ್ಯವಾಗಿ ಉಪವಾಸಕ್ಕೆ ಸಮಯದಲ್ಲಿ ಯೂಸ್ ಮಾಡ್ತಾರೆ. ಏಕೆಂದರೆ ಅವಲಕ್ಕಿನ ನೀವು ಮುಷ್ಟಿಯಷ್ಟು ತಿಂದ್ರೂ ಒಂದಿನವೆಲ್ಲ ಮೇಂಟೈನ್ ಮಾಡೋಷ್ಟು ಶಕ್ತಿ ಅವಲಕ್ಕಿಗಿರುತ್ತೆ. ಸಾಮಾನ್ಯ ರವೆ ಆಗ್ಬೋದು, ಅವಲಕ್ಕಿ ಆಗ್ಬೋದು, ನೀರು ಬಿದ್ದಷ್ಟು ಅರಳ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಹಸಿವನ್ನು ಅಷ್ಟು ಕಾಣಿಸ್ತಾ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ. ಹಾಗೆ ಕಡಲೆಕಾಯಿ ಬೀಜ, ಎಳ್ಳು, ಕೊಬ್ಬರಿ ಇವೆಲ್ಲ ಎಣ್ಣೆ ಅಂಶವನ್ನು ದೇಹಕ್ಕೆ ಸಪ್ಲೈ ಮಾಡೋದ್ರಿಂದ ಇದನ್ನು ಕೂಡ ನಾವು ಆಗಾಗ ದೇಹಕ್ಕೆ ಸೇರಿಸ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇಷ್ಟೊಂದು ಒಳ್ಳೆ ಅವಕಾಶಗಳಿರಬೇಕಾದ್ರೆ ನಾವ್ಯಾಕೆ ಬಿಟ್ಕೊಡ್ಬೇಕು. ನಂತರ ಈಗ ಹುರಿದದ್ದನ್ನು ಪಾತ್ರೆ ಶಿಫ್ಟ್ ಆಯಿತು. ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಹಾಗೆ ಆರೋಗ್ಯದ ಉದ್ದೇಶ ಹಾಗೂ ಘಮಕ್ಕೆ ಇಂಗನ್ನು ಯೂಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಹುಣಸೆ ರಸವನ್ನು ಶೋಧಿಸಿಟ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಹುಣಸೆ ರಸ ಕುದಿಯುವಾಗಲೇ ನಾವು ಬೆಲ್ಲವನ್ನು ಹಾಕ್ಕೊಂಡ್ರೆ ರುಚಿ ಇರುತ್ತೆ. ಆ್ಯಕ್ಚುಲಿ ನಾನು ಬೆಲ್ಲ ಆ್ಯಡ್ ಮಾಡಿದ್ದೀನಿ ಹುಣಸೆ ರಸದಲ್ಲಿ. ಸೊ ನೀವು ಕೂಡ ಬೆಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಕುದಿಸ್ಕೊಳ್ತಾ ಬನ್ನಿ. ಈಗ ನೋಡಿ, ಇದು ಕುದೀತಾ ಇದೆ. ಈಗ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಖಾರವನ್ನು ಸ್ವಲ್ಪ ತಿಕ್ನೆಸ್ ಬರೋವರೆಗೆ ಕುದಿಸ್ಕೊಳ್ಳಿ. ಆಗ ಹುಣಸೆ ರಸ, ಖಾರದ ಪುಡಿ ಬ್ಲೆಂಡ್ ಆಗಿರುತ್ತಲ್ಲ, ಟೇಸ್ಟ್ ಹೊಸ ಥರ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ. ಆನಂತರ ನಾವು ನೆನೆ ಹಾಕಿದ್ದಂಥ ಅವಲಕ್ಕಿಯನ್ನು ಇದಕ್ಕೆ ಮಿಶ್ರಿತ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಾಮಾನ್ಯ ನಾವು ಕಲಿಸುವಾಗ ಅದು ನೀರು ಜಾಸ್ತಿ ಐತೇನೋ ಅನ್ನೋ ಹಾಗಾಗುತ್ತೆ, ಬಟ್ ಖಂಡಿತ ಇಲ್ಲ. ಇದು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಟರೆ ಸಾಕು, ಅದು ಕೂಡ ಅರಳಿಕೊಳ್ಳುತ್ತೆ ಚೆನ್ನಾಗಿ ನೀರು ಕುಡಿದು. ಹಾಗೆ ನಾವು ಕೊಟ್ಟಿದ್ದಂಥ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನಾನು ಗೊಜ್ಜಲ್ಲೂ ಉಪ್ಪು ಹಾಕಿರ್ತೀನಿ, ಇಲ್ಲೂ ಕೂಡ ಉಪ್ಪು ಹಾಕ್ಕೊಳ್ಳಿ. ರೆಡಿಯಾಗಿದೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಇದು ಒಂದು ಸಹಾಯ ಮಾಡುತ್ತೆ. ಇಲ್ಲ ಅಂದರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಕೂಡ ಶುಚಿಯಾದ ಹೆಲ್ತಿ ಕುಟ್ಟ ಅವಲಕ್ಕಿ ಅಥವಾ ಗೊಜ್ಜ ಅವಲಕ್ಕಿಯನ್ನು ಮಾಡಿಕೊಡ್ಬೋದು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಅಡುಗೆಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಹಾಗೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳೊಂದಿಗೆ ವೀರಶೈವಸ್ ಕಿಚನ್.